ಇವತ್ತಿನ ವ್ಲಾಗ್ ಏನು ಅಂತ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಒಂದು ಸೂಪರ್ ಡೂಪರ್ ಆದ ರೆಸಿಪಿ ಶೇರ್ ಮಾಡಿದ್ದೀನಿ. ಬಟ್ ನಾನು ಇವತ್ತು ಮಾಡಿರೋದಲ್ಲ, ಸೊ ಇದು ಮಾಡಿರೋದು ಬಂದು ನೆನ್ನೆ ಶೂಟ್ ಮಾಡಿರೋದು. ಸೊ ನಾನು ಇವತ್ತು ಶೇರ್ ಮಾಡ್ತೀನಿ. ಹಾಗೆ ಕ್ವಿಕ್ಕಾಗಿ ಹೋಗಿ ನೋಡ್ಕೊಂಡು ಹಾಗೆ ವಾಪಸ್ ಬನ್ನಿ. ಓಕೆ, ಸೊ ನಾನು ಬಂದು ಇವತ್ತು ಬಾಯ್ಲ್ಡ್ ಎಗ್ಗಲ್ಲಿ ಮಸಾಲ ಹೆಗ್ಸ್ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಬೇಕಾಗಿರೋದು ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಟೊಮ್ಯಾಟೊ, ಎಣ್ಣೆ ಆ್ಯಂಡ್ ಮ್ಯಾಗಿ ಮಸಾಲ ಆ್ಯಂಡ್ ಗರಂ ಮಸಾಲ ಆ್ಯಂಡ್ ಒಂಚೂರು ಅಚ್ಕಾರದ ಪುಡಿ ಆ್ಯಂಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಂಡ್ ಕಸ್ತೂರಿ ಮೆಥಿ. ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಅಚ್ಕಾರದ ಪುಡಿ ತೋರ್ಸೋದು ಮಾಡಿಬಿಟ್ಟೆ. ಸೊ ಅದಕ್ಕೇ ನಾನು ಇವಾಗ ಹೇಳ್ತಾಯಿದ್ದೀನಿ. ಸೊ ಬಾಣಲಿನ ಬಿಸಿಗೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಸೊ ನಾನು 5 ಎಗ್ಸ್ ತೊಗೊಂಡಿದ್ದೀನಿ. 5 ಎಗ್ಸಿಗೆ ಹಾಫ್ ಆನಿಯನ್ ಮತ್ತು 1 ಟೊಮೆಟೊ ತೊಗೊಂಡಿದ್ದೀನಿ. ಸೊ ನಿಮಗೆ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಮಾಡ್ಕೋತೀರ ಅಂದರೆ ಆನಿಯನ್ ಮತ್ತು ಟೊಮೆಟೊ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ. ಸೊ ಆ್ಯಕ್ಚುಲಿ ನನಗೆ ಇವತ್ತು ಹೆಲ್ಪ್ಗೆ ಯಾರೂ ಇರಲಿಲ್ಲ, ನಮ್ಮ ಮನೇಲಿ ಯಾರೂ ಇರಲಿಲ್ಲ. ಅದಕ್ಕೋಸ್ಕರ ನಾನು ಒಬ್ಬಳೇ ಅಡುಗೆ ಮನೆಯಲ್ಲಿ ಫೋನ್ ಇಟ್ಬಿಟ್ಟು ಮಾಡ್ತಿದ್ದೀನಿ. ಸೊ ಅದಕ್ಕೇ ಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ ಕೇಸ್ ಏನಾದರೂ ಕಾಣಿಸಿಲ್ಲ ಅಂದರೆ ನನಗೆ ರೆಸಿಪಿ ಪ್ಲೀಸ್ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ದಟ್ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ ಇಫ್ ಇಂಟ್ರೆಸ್ಟೆಡ್. ಸೊ ಅಂದರೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಕೇಳಿ. ಸೊ ಪ್ಯಾನ್ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ 1 ಸ್ಪೂನ್ ಕಸ್ತೂರಿ ಮೆಥಿ ಹಾಕ್ಕೊಂಡಿದ್ದೀನಿ. ಕಸ್ತೂರಿ ಮೆಥಿ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಹಾಕ್ಕೊಂಡು ಬಾಡಿಸ್ಕೋಬೇಕು. ಸೊ ಅದೆರಡು ಆದಮೇಲೆ ನಾವು ಟೊಮೆಟೊ ಹಾಕ್ಕೋಬೇಕಾಗತ್ತೆ. ಸೊ ನಾವು ಫಸ್ಟು ಹಸಿಮೆಣ್ಸಿನ್ಕಾಯಿನ ಒಂಚೂರು ಬಾಡಿಸ್ಕೊಂಡು ಆಮೇಲೆ ಈರುಳ್ಳಿ ಹಾಕ್ಕೋಬೇಕಾಗತ್ತೆ. ಸೊ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆದಮೇಲೆ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬೇಕಾಗತ್ತೆ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಪ್ರೀವಿಯಸ್ ವ್ಲಾಗ್ ನೋಡಿಲ್ಲ, ಪ್ಲೀಸ್ ಹೋಗಿ ಬೇಗ ನೋಡಿ. ಕಾಮೆಂಟ್ ಸೆಕ್ಷನಲ್ಲಿ ಡಿ ಬಾಸ್ ಅಂತ ಕಾಮೆಂಟ್ ಮಾಡಿ. ಯಾರಿಗೆಲ್ಲ ಇನ್ನೂ ಬೇಜಾರಲ್ಲಿದ್ದೀರಾ ಡಿ ಬಾಸ್ ಈ ಥರ ಒಂದು ಇನ್ಸಿಡೆಂಟ್ ಮಾಡ್ಕೊಂಡಿರೋದಕ್ಕೆ ಅಂತ. ಸೊ ನನಗಂತೂ ಇನ್ನೂ ತುಂಬ ಬೇಜಾರಲ್ಲೇ ಇದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಇಟ್ ಹ್ಯಾಪನ್ಸ್. ಏನಂತಾರೆ, ಯಾವಾಗ ಟೈಮ್ ಎಲ್ಲ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ನಾನು ಇವಾಗ 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ. ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೋಬೇಕು. ಆ್ಯಂಡ್ ಪ್ಲೀಸ್ ಎಲ್ಲರೂ ಡಿವೋರ್ಸ್ಗೋಸ್ಕರ ಬೇಡ್ಕೊಳ್ಳಿ, ಅವ್ರು ಬೇಗ ಆಚೆ ಬರಲಿ, ಬೇಗ ಸೇಫಾಗಿ ಅಂತ. ಸೊ ನಾನಂತೂ ದಿನ ಅದೇ ಮಾಡ್ತಿರೋದು, ನನಗೆ ವಿಷಯ ಗೊತ್ತಾದಾಗಿಂದ. ಆ್ಯಂಡ್ ನೆಕ್ಸ್ಟ್ ಟೈಮ್ ಬಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ. ಸೊ ಟೊಮೆಟೊ ಹಾಕಾದ್ಮೇಲೆ ಇಲ್ಲಿ ಸಾಲ್ಟ್ ಹಾಕೋತಾ ಇದ್ದೀನಿ. ಸೊ ನಾನು ಪಿಂಕ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಬಿಕಾಸ್ ನಾನು ಡಯಟಲ್ಲಿ ಇರೋದ್ರಿಂದ ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಾಯಿದ್ದೀನಿ ಇತ್ತೀಚೆಗೆ. ಸೊ ಇದನ್ನು ನಾರ್ಮಲ್ ಸಾಲ್ಟ್ ಥರನೇ ಇರುತ್ತೆ, ಏನು ಡಿಫ್ರೆನ್ಸ್ ಇರೋಲ್ಲ. ಸೊ ನಿಮಗೂ ಇಷ್ಟ ಇದ್ದರೆ ಪಿಂಕ್ ಸಾಲ್ಟ್ ಯೂಸ್ ಮಾಡ್ಕೋಬೋದು. ಸೊ ನೋಡೋಕೆ ಒಂಥರ ಡಿಫ್ರೆಂಟಾಗೂ ಇರುತ್ತೆ. ಆಮೇಲೆ ನಾನು ಗರಂ ಮಸಾಲ ಹಾಕ್ಕೋತಾಯಿದ್ದೀನಿ. ಸೊ ಎಲ್ಲ ಸ್ವಲ್ಪನೇ ಹಾಕ್ಕೋತಾಯಿದ್ದೀನಿ ಬಿಕಾಸ್ ನಾನು ಬರೀ 5 ಎಗ್ಸ್ ಮಾತ್ರ ತೊಗೊಂಡಿರೋದು. ನನಗೆ, ನಮ್ಮ ಅಣ್ಣಗೆ, ನಮ್ಮ ಅಮ್ಮಗೆ. ಬಿಕಾಸ್ ನಮ್ಮಮ್ಮ ಊರಲ್ಲಿಲ್ಲ, ನನಗೆ, ನಮ್ಮ ಅಪ್ಪನಿಗೆ, ನಮ್ಮ ಅಣ್ಣಗೆ. ಯಾಕೆ ಅಂದರೆ ನಮ್ಮಮ್ಮ ಊರಲ್ಲಿಲ್ಲ, ಅವರು ಊರಿಗೆ ಹೋಗಿದ್ದಾರೆ, ತಾತಂದು ಪೂಜೆ ಇದೆ ಅಂತ. ಆಮೇಲೆ ಇದಾದಮೇಲೆ ಅರ್ಧ ಟೀ ಸ್ಪೂನ್ ಅಚ್ಕಾರದ ಪುಡಿ ಹಾಕ್ಕೊಂಡೆ. ಆ್ಯಕ್ಚುಲಿ ರೆಸಿಪಿನ ನಮ್ಮ ಅಣ್ಣ ಫಸ್ಟ್ ಟೈಮ್ ನನ್ನ ಕರೆದ್ಬಿಟ್ಟು ಚೆನ್ನಾಗಿ ಮಾಡಿದ ಕಣೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ದೆ. ತುಂಬ ಖುಷಿ ಆಯಿತು. ಸೊ ಅಚ್ಕಾರದ ಪುಡಿ, ಗರಂ ಮಸಾಲ ಎಲ್ಲ ಆದಮೇಲೆ ನಾನು ಮ್ಯಾಗಿ ಮಸಾಲ ಹಾಕ್ಕೊಂಡೆ. ಸೊ ಮ್ಯಾಗಿ ಮಸಾಲನೂ ತುಂಬ ಚೆನ್ನಾಗಿರುತ್ತೆ. ಮೊಟ್ಟೆಗೆಲ್ಲ ನೀವು ಬೇರೆ ವೆಜಿಟೇಬಲ್ಸ್ಗೆ ಪಲ್ಯಕ್ಕೆ ಹಾಕಿದ್ರು ಚೆನ್ನಾಗಿರುತ್ತೆ. ಸೊ ನಾವು ಆಮೇಲೆ ಬಾಯ್ಲ್ಡ್ ಎಗ್ನ 2 ಪೀಸಾಗಿ ಕಟ್ ಮಾಡಿ ಬಾಣಲಿಗೆ ಹಾಕ್ಕೊಂಡು ಬಾಡಿಸ್ಕೊಂಡ್ರೆ ಆಯಿತು. ಸೊ ಬಾಯ್ಲ್ಡ್ ಎಗ್ ಮಸಾಲ ರೆಡಿ ಆಗಿಬಿಡತ್ತೆ. ಸೊ ಟೇಸ್ಟ್ ತುಂಬ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ, ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿತ್ತು ಅಂತ. ಸೊ ರೆಸಿಪಿ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಆ್ಯಂಡ್ ಎಸ್, ನಾನು ಒಬ್ಬಳೇ ಅಕ್ಕ ಮನೆಗೆ ಹೋಗ್ತಾಯಿದ್ದೀನಿ. ಯಾಕೆ ಹೋಗ್ತಾಯಿದ್ದೀನಿ ಅಂದರೆ ನಮ್ಮಮ್ಮ ಊರಿಗೆ ಹೋಗಿದ್ರು. ಸೊ ಅವ್ರನ್ನ ವಾಪಸ್ ಕರ್ಕೊಬರೋಕ್ಕೆ ಹೋಗ್ತಾಯಿದ್ದೀನಿ. ಸೊ ಹೋಗೋ ಪ್ಲ್ಯಾನ್ ಇರಲಿಲ್ಲ. ಬಟ್ ನಾನು ಇವತ್ತು ಥರ್ಸ್ಡೇ ಆದ್ರೂ ದೇವಸ್ಥಾನಕ್ಕೆ ಹೋಗೋಂಗಿಲ್ಲ, ಜಿಮ್ಮಿಗೆ ಹೋಗೋಂಗಿಲ್ಲ. ಸೊ ನೆಕ್ಸ್ಟ್ 5 ಡೇಸ್ ನೋ ಜಿಮ್. ಸೊ ಮಂಡೆಯಿಂದ ಸ್ಟಾರ್ಟ್ ಮಾಡ್ತೀನಿ ಜಿಮ್ಗೆ ಹೋಗೋಕ್ಕೆ. ಸೊ ರೀಸನ್ ಏನು ಅಂತ ಗೊತ್ತಾಗಿರುತ್ತೆ ನಾನು ಹೇಳಿರೋದ್ರಲ್ಲೇ. ಸೊ ಎಸ್, ಅಕ್ಕ ಮನೆಗೆ ಹೋಗಿ ಆದರೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ನೋಡೋಣ ಲೈಕ್ ವಿಡಿಯೋ ಎಷ್ಟಿದೆ ಅಂತ. ಸೊ ಇನ್ ಕೇಸ್ ಇಲ್ಲ ಅಂದರೆ ನಾನು ವಿಡಿಯೋ ಕಂಟಿನ್ಯೂ ಮಾಡಲ್ಲ, ಇನ್ನೊಂದು ನೆಕ್ಸ್ಟ್ ಬ್ಲಾಗ್ ಆಗಿ ನಾನು ಪೋಸ್ಟ್ ಮಾಡ್ತೀನಿ ನಮ್ಮ ಅಕ್ಕ ಮನೇಲಿ.
ಸೊ ಇವತ್ತು ನೈಟ್ ಅಲ್ಲಿ ಉಳ್ಕೊಂಡು ನಾಳೆ ಬೆಳಿಗ್ಗೆ ವಾಪಸ್ ಬರ್ತೀವಿ. ಓಕೆ, ಸೊ ರೆಡಿ ಆಗಿದ್ದೀನಿ. ಸೊ ತಲೆ ಒಂದು ಬಾಚ್ಕೊಂಡು ಸೊ ನಾವು ಬಿಡ್ತೀನಿ. ಓಕೆನಾ, ಫೈನ್, ಸಿ ಯು ದೇರ್. ಸೊ ಆ್ಯಕ್ಚುಲಿ ವೀಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಲ್ಲ ಅಕ್ಕ ಮನೆಗೆ ಹೋಗಾದ್ಮೇಲೆ, ಬಿಕಾಸ್ ಈ ವಿಡಿಯೋನ ಲೆಂದಿ ಆಗಿದೆ. ಸೊ ಓಕೆ, ಆ್ಯಂಡ್ ಆ್ಯಕ್ಚುಲಿ ನನ್ನ ಇನ್ಸ್ಟಾಗ್ರಾಮಲ್ಲಿ ನಾನು ಯೂಟ್ಯೂಬಲ್ಲಿ ಡಿಪಾಸಿಟಿವ್ ಫೋಟೋ ಹಾಕಿರೋದಕ್ಕೆ ಏನೋ ಕಮೆಂಟ್ಸ್ ಕೊಡ್ತಾ ಇದ್ದೀರಾ. ಸೊ ಐ ಆಮ್ ನೆವರ್ ಅಗೇನ್ಸ್ಟ್ ಎನಿವನ್. ಅವ್ರು ಮಾಡಿರೋದು ತಪ್ಪೇ. ಸೊ ತಪ್ಪಿಗೆ ಅವರು ಶಿಕ್ಷೆ ತೊಗೊಂಡು ಬರಲಿ. ಐ ಆಮ್ ನಾಟ್ ಜಡ್ಜಿಂಗ್ ಎನಿವನ್. ನಾನು ಫ್ಯಾನ್ ಆಗಿರೋದು ಬಂದು ಅವರ ಪರ್ಸ್ನಲ್ ಲೈಫಿಗೆಲ್ಲ. ನಾನು ಫ್ಯಾನ್ ಆಗಿರೋದು ಬಂದು ಅವ್ರ ಆ್ಯಕ್ಟಿಂಗ್ಗೆ, ಅವರ ಪರ್ಸ್ನಾಲಿಟಿಗೆ, ಆ್ಯಂಡ್ ಅವ್ರು ಮಾಡೋ ಮೂವೀಸ್ಗೆ, ಆ್ಯಂಡ್ ಅವರು ತೋರಿಸೋ ಪ್ರೀತಿ ಕಾಳಜಿ ಎಲ್ಲ ಪ್ರಾಣಿಗಳ ಮೇಲೆ ಅದು ನಂಗೆ ತುಂಬ ಇಷ್ಟ. ಅವ್ರ ಫೋಟೋಗ್ರಫಿ ತುಂಬ ಇಷ್ಟ ನನಗೆ. ಆಮೇಲೆ ಅವ್ರ ಪ್ಯಾಷನ್ ಟುವರ್ಡ್ಸ್ ಆ್ಯನಿಮಲ್ಸ್ ಅಂದರೆ ತುಂಬ ಇಷ್ಟ, ಯಾಕಂದರೆ ನನಗೂ ಆ್ಯನಿಮಲ್ಸ್ ಎಲ್ಲ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ನನಗೊಂದು ಆಸೆ ಇದೆ, ಅಟ್ಲೀಸ್ಟ್ ಲೈಫಲ್ಲಿ ಒಂದು ಸತಿ ಅವ್ರ ಫಾರ್ಮ್ ಹೌಸ್ನ ನೋಡಬೇಕು ಅಂತ. ಓಕೆ, ಸೊ ನಾನು ಐ ಆಮ್ ನಾಟ್ ಅ ಫ್ಯಾನ್ ಆಫ್ ಹಿಸ್ ಪರ್ಸ್ನಲ್ ಲೈಫ್. ಅದು ಅವ್ರ ಪರ್ಸ್ನಲ್ ಲೈಫ್, ಅವ್ರು ಮಾಡ್ಕೊಂಡಿರೋದು ಅದಕ್ಕೆ ನಮಗೆ ಸಂಬಂಧ ಇಲ್ಲ. ಸೊ ನನಗೆ ಅವ್ರ ಆ್ಯಕ್ಟಿಂಗ್ ಇಷ್ಟ, ಅವ್ರ ಮೂವೀಸ್ ಇಷ್ಟ, ಅವ್ರ ಪರ್ಸ್ನಾಲಿಟಿ ಇಷ್ಟ, ಅವ್ರ ಆ್ಯಟಿಟ್ಯೂಡ್ ಇಷ್ಟ. ಸೊ ನಾನು ಅವ್ರ ಪರ್ಸ್ನಲ್ ಲೈಫಿಗೆ ಫ್ಯಾನ್ ಅಲ್ಲ. ಸೊ ದಿಸ್ ಇಸ್ ಒನ್ ಕ್ಲಾರಿಟಿ ಫಾರ್ ಯು ಆಲ್. ಸೊ ಪ್ಲೀಸ್ ಡೋಂಟ್ ಜಡ್ಜ್ ಎನಿವನ್ ಅಂತೀನಿ. ಸೊ ಅದು ಅವ್ರ ಪರ್ಸ್ನಲ್, ಅವ್ರು ಮಾಡ್ಕೊಂಡಿದ್ದಾರೆ, ಅವರೇ ಅನುಭವಿಸ್ತಾರೆ, ಅವರೇ ಆಚೆ ಬರ್ತಾರೆ. ನಾವು ಯಾರು ಅವ್ರಿಗೋಸ್ಕರ ಒಳಗಡೆನೂ ಹೋಗಲ್ಲ, ನಾವು ಹೋಗಿ ಅವ್ರನ್ನ ಬಿಡಿಸ್ಕೊಟ್ಟು ಬರಲ್ಲ. ಸೊ ವಿ ಆರ್ ನೋ ಒನ್ ಟು ಜಡ್ಜ್ ಎನಿವನ್ಸ್ ಪರ್ಸ್ನಲ್ ಲೈಫ್. ಅವರೇ ಅಲ್ಲ, ನಾವು ಆಗಿದ್ರೂ ಅಷ್ಟೇ ನಮ್ಮ ಗೊತ್ತಿರೋರ್ನು ಕೂಡ ನಾವು ಜಡ್ಜ್ ಮಾಡಬಾರ್ದು ಅಂತಲೇ ಹೇಳ್ತೀವಿ. ಸೊ ದಿಸ್ ಇಸ್ ಒನ್ ಕ್ಲಾರಿಫಿಕೇಷನ್. ಸೊ ಎಸ್, ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಆ್ಯಂಡ್ ಪ್ಲೀಸ್ ಭೂಮಿ ಕನ್ನಡ ವ್ಲಾಗ್ಸ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಲವ್ ಯು ಆಲ್, ಸಿ ಯು ಆಲ್ ಇನ್ ದ ಟುಮಾರೋಸ್ ವ್ಲಾಗ್. ಬಾಯ್, ಟೇಕ್ ಕೇರ್.